ಇನ್ಸ್ಪೆಕ್ಟರ್ ಏನಿದ್ ನಿಮ್ಮ ಅವತಾರ ಯಾಕೆ ಹಿಂಗ್ ಬರ್ತಿದ್ದೀರಾ? ಆ ಚಡ್ಡಿ ಕಳ್ರ ನನ್ನ ಕತಿ ಹೈಲ್ ಮಾಡಿ ಬಿಟ್ರ ಮರ್ರ. ನನಗೆ ಗನ್ ತೋರಿಸಿ ನನ್ನ ಬಟ್ಟಿ ಬರಿಯೆಲ್ಲ ಕಿತ್ಕೊಂಡು ಅವ್ರು ಎಷ್ಟು ಜನ ಇದ್ರು? ಇಬ್ರನ್ನ ಹಿಡಿಯಕ್ಕಾಗ್ಲಿಲ್ವೇನ್ರಿ? ಅಲ್ಲ ರೀ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳಕ್ಕಾಗ್ಲಿಲ್ಲ ಅಂದ್ಮೇಲೆ ಜನರನ್ನ ಹೇಗ್ರಿ ರಕ್ಷಣೆ ಮಾಡ್ತೀರಾ? ಹಾಯ್ ಜಾನಿ ಅವರೇ, ಇಂಥ ಪರಿಸ್ಥಿತಿಯಲ್ಲೂ ಈ ಮಾತೆಲ್ಲ ಬೇಕಾ? ಆ ಚಡ್ಡಿ ಕಳ್ರ ಸಿಕ್ಲಿ ಅವ್ರ ಮುಖದ ಮೇಲೆ ಹಲ್ಸಿ ನನ್ನ ಕಡಬರ್ಕ ಹಾಗೆ ಮಾಡಿಸ್ತೆ. ನೋಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ನಾನು ಹೇಳ್ದಾಗ ನೀವು ಕೇಳ್ಬೇಕಷ್ಟೆ. ಆ ಕಳ್ರು ಸಿಕ್ಕುದಾರೆ, ನಾ ಎಂತ ಮಾಡೋಕ್ಕೂ ರೆಡಿ ಮಾರ್ರೆ. ಹಾಗಿದ್ರೆ ನಾಳೆ ರಾತ್ರಿ ನನ್ನ ಜೊತೆ ಬನ್ನಿ. ಆ ಕಳ್ರು ಯಾರು ಅಂತ ನಾನು ತೋರಿಸ್ತೀನಿ. ಮತ್ತೊಂದು ಮಿಳ್ಳ ಯಾಕೂಡ ಇಷ್ಟು ತಡ ಮಾಡಿದೆ? ನಿನಗೋಸ್ಕರ ನಾ ಕಾಯ್ತಾ ಇರ್ತೀನಿ ಅಂತ ಗೊತ್ತಿಲ್ವಾ? ಏನ್ ಮಾಡದ್ ಗೌಡ್ರೆ, ಸಿಗ್ನಲ್ ಕತ್ತೆ ಮಲ್ಗಿತ್ತು, ಅದನ್ನ ಓಡ್ಸ್ ಬರೋಷ್ಟೊಳಗೆ ಇಷ್ಟೊತ್ತಾಯ್ತು. ಮಾಲೆಲ್ಲ ಬಂದಿದೆ ತಾನೆ? ಓ, ಎಲ್ಲ ಬಂದಿದೆ, ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಮಿಳ್ಳ 2-3 ರಾತ್ರಿಯಿಂದ ನಾವು ಅನ್ಕೊಂಡ್ರಕ್ಕಿಂತ ಶಾಲೆ ದುಡ್ಡು ಬರ್ತದ ಕೂಡ. ಏನ್ ಬಂದ್ರೆ ಏನ್ ಪ್ರಯೋಜನ ಬಿಡಿ, ಬಂದಿದ್ದೆಲ್ಲ ನಿಮ್ ತಿಜಾರಿ ಸೇರ್ತಾ ಇದೆ, ನನ್ನ ಕೈಗೆ ಏನು ಸಿಗ್ತಾ ಇಲ್ಲ. ನೋಡಿ, ಈ ಸಲ ನಾನು ಸಂಬಳ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಅದೇನು ಸಂಬಳ ಅಂದವಡ ದುಡ್ಲೇ ನೀರು ಕಣಯ್ಯ. ಅಷ್ಟೊಂದು ದುರಾಸೆ ಏನಿಲ್ಲ ಬಿಡಿ, ಅದ್ ನೆರವೇರೋದು ಇಲ್ಲ ಅಂತಾನು ನನಗೆ ಗೊತ್ತು. ನನ್ ಚಡ್ಡಿ ಹಾಕೊಂಡ್ ರಾತ್ರಿ ಹೊತ್ತು ಓಡಾಡಕ್ ನಾಚಿಕೆ ಆಯ್ತದೆ. ಆಯ್ತು ಇವತ್ತೊಂದೇ ಒಂದಿನ, ಆಮೇಲೆ ಈ ಕೆಲಸನ ಹೊಸಿದನ್ನ ನಿಲ್ಸ್ಬಿಡೋ. ಗೌಡ್ರೆ, ಅಮಾಯಕ ಜನರ ದುಡ್ಡನ್ನು ದೋಚಿ ಹಂಚ್ಕೊಂಡು ಖುಷಿ ಪಡ್ತಿದ್ರಾ? ಇವತ್ತು ನಿಮ್ಮನ್ನು ಹಿಡಿಲಿಲ್ಲ ಅಂದ್ರೆ ನನ್ನ ಹೆಸರು ಜಾನಿ ಅಲಿಯಾಸ್ ಜಕ್ಪಟ್ ಜನಾರ್ದನನೇ ಅಲ್ಲ. ಇವತ್ತಿನ ಪ್ಲಾನ್ ಏನು ಅಂತ ಗೊತ್ತು ತಾನೆ? ಪ್ಲಾನ್ ಮಾಡಿರೋದು ನಾನೇ ಅಂದ್ಮೇಲೆ ನನಗೆ ಗೊತ್ತಿರಲ್ವ ಗೌಡ್ರೆ? ಏನ್ ಗೌಡ್ರೆ, ಪಾರ್ಟ್ನರ್ ಜೊತೆ ಪಿಸ್ ಪಿಸ ಗುಸ್ಗುಸ ಅಂತಿದ್ದೀರಾ? ಏನ್ ನಿಮ್ ಪ್ರಾಬ್ಲಮ್? ಅಣ್ಣಪ್ಪನವ್ರೆ, ನಿಮ್ಗೇನು ಕಾಮನ್ ಸೆನ್ಸ್ ಇಲ್ವಾ? ಅವ ನನ್ನ ಪಾರ್ಟ್ನರ, ನಮ್ಮ ಅಂಗಡಿ ಕೆಲಸದವ. ಏನ್ ಮಾತಾಡ್ತೀರಾ ಜಾನೇಣ್ಣ? ನನ್ನಂತವನ್ನ ಪಾರ್ಟ್ನರ್ ಆಗಿ ಮಾಡ್ಕೊಳಕ್ಕೆ ಇವ್ರ ಕೈಲಾಗತ್ತಾ? ಅಂದ್ರೆ ಇವ್ರ ಜೊತೆ ಪಾರ್ಟ್ನರ್ ಆಗೋ ಯೋಗ್ಯತೆ ನನ್ಗಿದ್ಯಾ ಅಂದೆ. ನಾನಿನ್ನು ತುಂಬಾ ಚಿಕ್ಕವನು. ಕರಾಳ ಕಗ್ಗತ್ತಲ ರಾತ್ರಿಲಿ ಚಿಕ್ಕವರು ದೊಡ್ಡವರು ಲೆಕ್ಕಕ್ಕೆ ಬರಲ್ಲ ಕಣೋ. ಅಣ್ಣಪ್ಪನವ್ರೆ, ಯಾನ ನಿಮ್ ಮಾತನಾಡ್ತಾ? ಹಲೋ ಪ್ರೇಮ್, ಅದೇ 5 ಲಕ್ಷ ದುಡ್ಡು ಇಟ್ಟಿರು ಅಂತ ಕೊಟ್ಟಿದ್ಯಲ್ಲ, ಅದನ್ನ ತಗೊಂಡೋಗಕ್ಕೆ ಯಾವಾಗ ಬರ್ತೀಯಾ? ಏನು 4 ದಿವಸ ಆಗುತ್ತಾ? ಆದಷ್ಟು ಬೇಗ ಬಂದು ತಗೊಂಡೋಗ್ಬಿಡಪ್ಪ. ನಮ್ಮ ಏರಿಯಾದಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ದುಡ್ಡೆಲ್ಲ ಎಲ್ಲಿಟ್ಟಿರ್ತಾರೋ? ಬೀರಲ್ಲಿ ಇಟ್ಟಿದ್ದೀನಿ ನೋಡು, ಕೀನ ಬೀರು ಮೇಲೆ ಇಟ್ಟಿದ್ದೀನಿ. ನಾನು ಇಲ್ಲ ಅಂದ್ರೂ ಮಧುರ ಮನೇಲಿ ಇರ್ತಾಳೆ, ಬಂದು ತಗೊಂಡೋಗ್ಬಿಡು. ಹೆಂಗ ಯಾರಾದ್ರೂ ದುಡ್ಡ ಎಲ್ಲಿಟ್ಟಾರು ಅಂತ ಹೇಳಿರ? ಅದೇಪ್ಪ ಜಾನಿ ಅವ್ರೆ, ನಿಜವಾಯೂ ಕಳ್ಳರನ್ನ ಹಿಡಿದು ಕೊಡ್ತಾರೆ ಅಥವಾ ನನ್ನನ್ನು ಮುಟ್ಟಾಳ ಮಾಡು ಕರ್ಕ ಬಂದಿರಿ? ಮುಟ್ಟಾಳನ್ನ ಪದೇ ಮುಟ್ಟಾಳನ್ ಮಾಡಕ್ಕಾಗತ್ತೆ ಇನ್ಸ್ಪೆಕ್ಟ್ರೆ? ಕಳ್ಳರನ್ನ ಹಿಡ್ಕೊಳಕ್ಕೆ ಕರ್ಕೊಂಬಂದೆ. ರಾಕಿರಿ ಅಡ್ಡ ಬರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತು ಕಳ್ಳರನ್ನ ಹಿಡಿದು ಕೊಟ್ಬಿಡ್ತಿದ್ದೆ. ಅಂದ್ರೆ ನಿಮ್ಗೆ ಕಳ್ಳರು ಈಗಾಗಲೇ ಪರಿಚಯ ಇದ್ರಂದೇಳಿ ಆಯ್ತಾ? ಹೌದು, ನಮ್ಮ ಅತ್ತೆ ಮಕ್ಕಳು ನಮ್ಮನೇಲಿ ನಿಂತ್ಕೊಂಡು ಕಳ್ತನ ಮಾಡ್ತಿದ್ದಾರೆ. ಒಂಚೂರು ಕಾಮನ್ ಸೆನ್ಸ್ ಇಲ್ವೇನ್ರಿ? ಯಾವನ್ರಿ ನಿಮ್ಗೆ ಕೆಲಸ ಕೊಟ್ಟಿದ್ದು? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.